ಡೇವಿಡ್ ಬಿಟ್ರೆ ಮಿಡಲ್ ಆರ್ಡರ್ ಯಾರು ಕರೆಕ್ಟ್ ಆಗಿ ಆಡಿಲ್ಲ. ಜಿತೇಶ್ ಶರ್ಮಾ ಅವರು ಒಂದು ಇಂಟರ್ವ್ಯೂ ಹೇಳಿದ್ದಾರೆ, ಬ್ಯಾಟಿಂಗ್ ಆರ್ಡರ್ ಕೊಲಾಪ್ಸ್ ಆದ್ರೆ ನಾನು ಬಂದ್ಬಿಟ್ಟು ಮ್ಯಾಚ್ ರನ್ಸ್ ಜಾಸ್ತಿ ಹೊಡೆದು ಹೀರೋ ಆಗ್ಬೇಕು ಅಂತ. ಒಪ್ಕೊಂತೀನಿ, ನೀವು ಕ್ಯಾಚ್ ಚೆನ್ನಾಗಿ ಹಿಡಿದ್ರಿ, ಕೀಪಿಂಗ್ ಚೆನ್ನಾಗಿ ಮಾಡ್ತೀರಿ ಅಂತ. ಹಾಗಂತ ಹೇಳ್ಬಿಟ್ಟು ನಿಮ್ ಕಡೆಯಿಂದ ರನ್ಸ್ ಬಂದಿಲ್ಲ. ನೆಕ್ಸ್ಟ್ 10 ಓವರ್ಸ್ ಟಾರ್ಗೆಟ್ 190 to 200 ರನ್ಸ್ ತನಕ ಹೋಗ್ಬೋದಾಗಿತ್ತು. ಯು ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ವಿಜಯ್. ಗೈಸ್, ನಿನ್ನೆ ಮ್ಯಾಚ್ ಅಂತೂ ಸೀರಿಯಸ್ಲಿ ಸಿಕ್ಕಾಪಟ್ಟೆ ಬೇಜಾರಾಯ್ತು ನನಗಂತೂ. ಲಾಸ್ಟ್ ಓವರ್ ತನಕ ಬಂದು 15 ರನ್ ಗೈಸ್, 15 ರನ್ ಆರಾಮಾಗಿ ನಾವು ಆಡ್ಸ್ಕೋಬೋದಾಯಿತು. ಶೆಫರ್ಡ್ ಅವ್ರಿಗೆ ಕೊಟ್ಬಿಟ್ರು. ಅವ್ರಿಗೆ ಎಕ್ಸ್ಪೀರಿಯನ್ಸ್ ಕೂಡ ಇರಲಿಲ್ಲ ಪಿಚ್ ಹೇಗೆ ಬಿಹೇವ್ ಆಗುತ್ತೆ ಅಂತ, ಅದು ಪ್ರಾಬ್ಲಮ್ ಆಯ್ತು ಅವ್ರಿಗೆ. ಸೊ ಫಸ್ಟ್ 2 ಬಾಲ್ಸ್ ಹೆಂಗೋ ಆಡ್ಸ್ಕೊಂಡ್ರು, ಬಟ್ ನೆಕ್ಸ್ಟ್ 3 ಬಾಲ್ಸ್ ಹೋಯ್ತು ಗುರು. ನಾವು ಮ್ಯಾಚ್ ಸೋತಿರೋದು ಶೆಫರ್ಡ್ ಅವರಿಂದ ಅಂತೂ ಅಲ್ಲ. ಸೊ ನಮ್ಮ ಬ್ಯಾಟಿಂಗ್ ಕೊಲ್ಯಾಪ್ಸ್ ಆಯಿತು. ಸೊ ಎಲ್ಲ ಬಾಲು ಹೊಡಿತೀನಿ ಅಂತ ಹೋದ್ರೆ ಹೀಗೆ ಆಗೋದು. 99 ಫಾರ್ 2 ಇತ್ತು 10 ಓವರ್ಸ್ಗೆ. ಇನ್ನು ನೆಕ್ಸ್ಟ್ 10 ಓವರ್ಸ್ ಬರೀ 76 ರನ್ಸ್ ಅಷ್ಟೇ ಬಂದಿರೋದು. ಈವನ್ ಟಿಮ್ ಡೇವಿಡ್ ಗೈಸ್ ಅವರು ತಪ್ಪು ಮಾಡಿದ್ರು. ಯಾಕಂದ್ರೆ 1 ರನ್ ಓಡ್ಬೋದಾಗಿತ್ತು, ಜಿತೇಶ್ ಶರ್ಮಾ ಅವ್ರಿಗೆ ಸ್ಟ್ರೈಕ್ ಕೊಡ್ಬೋದಾಗಿತ್ತು. ಅವಾಗ ಮೋಸ್ಟ್ ಪ್ರಾಬಬ್ಲಿ ನಮಗೆ ಇನ್ನೂ ಸ್ವಲ್ಪ ರನ್ಸ್ ಬರ್ಬೋದಾಗಿತ್ತೇನೋ. ಬಟ್ ನೆಕ್ಸ್ಟ್ ಬಾಲ್ ಅವರು ಔಟ್ ಆದ್ರು ಹೊಡಿಯಕ್ಕೆ ಹೋಗಿ. ಇನ್ನು 4 ಓವರ್ಸ್ ಇತ್ತು. 4 ಓವರ್ಸ್ ಎಷ್ಟು 24 ಬಾಲ್. ಸೊ 24 ಬಾಲ್ಗೆ ಬರೀ 29 ರನ್ಸ್ ಬಂದಿದೆ. 16 ಓವರ್ದಿಂದ 20th ಓವರ್ ತನಕ ಬರೀ 29 ರನ್ಸ್, ಅದು 4 ವಿಕೆಟ್. ಗೈಸ್, ದಿಸ್ ಇಸ್ ನಾಟ್ ಅಕ್ಸೆಪ್ಟೇಬಲ್ ಅಟ್ ಆಲ್. ಬ್ಯಾಟಿಂಗ್ ಇನ್ನೂ ಚೆನ್ನಾಗಿ ಆಡ್ಬೋದಾಗಿತ್ತು. ಆಲ್ಮೋಸ್ಟ್ 200+ ಆರಾಮಾಗಿ ಹೊಡಿಬೋದಾಗಿತ್ತು. ಎಲ್ಲರೂ ಹೊಡಿತೀನಿ ಅಂತ ಹೋಗ್ಬಿಟ್ಟು ಎಲ್ಲರೂ ಔಟ್ ಆದ್ರು. ಬಟ್ ಒಂದು ಪ್ರಾಬ್ಲಮ್ ಎಲ್ಲಿ ಗೊತ್ತಾಗಿತ್ತು, ಮೇನ್ ಜಿತೇಶ್ ಶರ್ಮಾ ಅವ್ರು ಆಡೇ ಇಲ್ಲ. 20 ಬಾಲ್ಸ್ ಏನೇ ಅವ್ರು ಆಡಿದ್ರು 1 ಬಾಲು ಕರೆಕ್ಟಾಗಿ ಕನೆಕ್ಟೇ ಆಗಿಲ್ಲ. ಯಾವ್ದು ಒಂದು 4 ಹೋಯ್ತು, ಅದು ಅವ್ರ ಕ್ಯಾಚ್ ಮಿಸ್ ಆಯ್ತು ಅಷ್ಟೇ. ಅದು ಎಡ್ಜ್ ಆಗ್ಬಿಟ್ಟು ಮಿಸ್ ಆಗಿರೋದು. ಯಾರನ್ನು ಕರೆಕ್ಟಾಗಿ ಆಡಿರೋ ತರ ಇಲ್ಲ, ಬರೀ ಆಡಿರೋದು ಸಾಲ್ಟ್ ಅಷ್ಟೇ. ಸಾಲ್ಟ್ ಒಬ್ಬರಿಂದಾನೇ ಅಷ್ಟು ಬಂದಿರೋದು. ಸಾಲ್ಟ್ ಆಡಿರಲಿಲ್ಲ ಅಂದ್ರೆ ಹೋಗಿರೋದು. ಪ್ರೀವಿಯಸ್ ಮ್ಯಾಚಸ್ ತರ ಪಿಚ್ ಇಲ್ಲ, ಅಕ್ಸೆಪ್ಟೇಬಲ್. ಬಟ್ 10 ಓವರ್ಸ್ಗೆ ನಮಗೆ ರನ್ಸ್ ಬಂದ್ಬಿಟ್ಟಿತ್ತು. ನೆಕ್ಸ್ಟ್ 10 ಓವರ್ಸ್ ಟಾರ್ಗೆಟ್ 190 to 200 ರನ್ಸ್ ತನಕ ಹೋಗ್ಬೋದಾಗಿತ್ತು. ಬಟ್ ಇನ್ನೂ ಜಾಸ್ತಿ ಹೊಡಿಬೇಕು ಅಂತ ಎಲ್ಲರೂ ಹೊಡಿಯಕ್ ಹೋಗಿ ಔಟ್ ಆಗಿರೋದು. ಇಲ್ಲಾಂದ್ರೆ ಅಲ್ಲಿ ಔಟ್ ಆಗೋ ಸೀನು ಇಲ್ಲ. ಟಿಮ್ ಡೇವಿಡ್ ಬಿಟ್ರೆ ಮಿಡಲ್ ಆರ್ಡರ್ ಯಾರು ಕರೆಕ್ಟ್ ಆಗಿ ಆಡಿಲ್ಲ. ಅದರಿಂದಾನೇ ನಾವು ಸೋತಿರೋದನ್ನೇ. ಬಾಲಿಂಗ್ ಯೂನಿಟ್ ಅಲ್ಟಿಮೇಟ್. ಭುವನೇಶ್ವರ್ ಕುಮಾರ್, ವಾವ್, 3 ವಿಕೆಟ್ಸ್. ಅವರೊಬ್ಬರೇ ನಿಂತಿದ್ದು ಈ ಮ್ಯಾಚ್ ನಾವು ವಿನ್ ಆಗ್ಬೋದು ಅಂತ. ಬಟ್ ಯಾರು ಸಾಥ್ ಕೊಟ್ಟಿಲ್ಲ. ಒಂದೇನ್ ಗೊತ್ತಾ, ಅವ್ರು ಆಡಿದ್ದು 1 ರನ್ ತಗೊಂಡ್ರು ಲಾಸ್ಟ್ ಓವರ್ ತನಕ ತಗೊಂಡೋದ್ರು ಅವರು. ಯಾಕಂದ್ರೆ ವಿಕೆಟ್ಸ್ ಇದ್ರೆ ಲಾಸ್ಟ್ ಓವರ್ ಅಲ್ಲಿ ಹೊಡಿಬಹುದು ಅಂತ. ನನ್ಗೆ ಎಲ್ಲೋ ಅನ್ಸ್ತಾಯ್ತು, ಶೆಫರ್ಡ್ ಅವ್ರಿಗೆ ಲಾಸ್ಟ್ ಓವರ್ ಕೊಟ್ರೆ ಪ್ರಾಬ್ಲಮ್ ಆಗುತ್ತೆ, ಎಕ್ಸ್ಪೀರಿಯನ್ಸ್ ಇಲ್ಲ ಈ ಪಿಚ್ ಅಲ್ಲಿ ಬಾಲಿಂಗ್ ಮಾಡಿ. ಸೊ ಲಾಸ್ಟ್ ಓವರ್ ತುಂಬಾನೇ ಡೇಂಜರ್ ಯಾವತ್ತಿದ್ರು. 15 ಅಲ್ಲ 20-25 ರನ್ಸ್ ಇದ್ರು ತುಂಬಾ ಡೇಂಜರ್ ಇರುತ್ತೆ ಈ ತರ ಒಂದು ಪಿಚ್ ಅಲ್ಲಿ. ಜಿತೇಶ್ ಶರ್ಮಾ ಅವರು ಒಂದು ಇಂಟರ್ವ್ಯೂ ಹೇಳಿದ್ದಾರೆ, ಬ್ಯಾಟಿಂಗ್ ಆರ್ಡರ್ ಕೊಲ್ಯಾಪ್ಸ್ ಆದ್ರೆ ನಾನು ಬಂದ್ಬಿಟ್ಟು ಮ್ಯಾಚ್ ರನ್ಸ್ ಜಾಸ್ತಿ ಹೊಡೆದು ಹೀರೋ ಆಗ್ಬೇಕು ಅಂತ. ಬಟ್ ಎಲ್ಲಪ್ಪ, ಹೀರೋ ಆಗೋದು ದೊಡ್ಡ ವಿಷಯ ಅಲ್ಲ. ಒಂದೇ ಮ್ಯಾಚ್ ಅಲ್ಲಿ ಹೀರೋ ಕೂಡ ಆಗ್ತೀರಾ. ಲಾಸ್ಟ್ ಇಯರೇ ನಾವು ನೋಡಿದೀವಿ ನೀವು ಹೇಗೆ ಆಡಿದ್ದೀರಾ ಅಂತ. ನೀವೇನು ಹೀರೋ ಆಗ್ಬೇಕು ಅಂತ ಏನ್ ಪ್ರೂವ್ ಮಾಡ್ಕೊಳ್ಳೋ ನೆಸೆಸಿಟಿನೇ ಇಲ್ಲ. ನೀವು ಆಲ್ರೆಡಿ ಹೀರೋನೇ. ನೀವು ಅದನ್ನ ಹೇಳ್ಕೊಂಡು ಕೊಲ್ಯಾಪ್ಸ್ ಆಗ್ಲಿ ಆಮೇಲೆ ನಾನು ಬರ್ತೀನಿ ನೋಡಿ, ಇವಾಗ ಕೊಲ್ಯಾಪ್ಸ್ ಆಯ್ತು, ನೀವೇನ್ ಮಾಡಿದ್ರಿ? ಏನೂ ಮಾಡಕ್ಕಾಗ್ಲಿಲ್ಲ. ಒಪ್ಕೊಂತೀನಿ, ನೀವು ಕ್ಯಾಚ್ ಚೆನ್ನಾಗಿ ಹಿಡಿದ್ರಿ, ಕೀಪಿಂಗ್ ಚೆನ್ನಾಗಿ ಮಾಡಿದ್ರಿ ಅಂತ. ಹಾಗಂತ ಹೇಳ್ಬಿಟ್ಟು ನಿಮ್ ಕಡೆಯಿಂದ ರನ್ಸ್ ಬಂದಿಲ್ಲ. ನಿಮ್ ಕಡೆಯಿಂದ ಏನಾದ್ರು ರನ್ಸ್ ಬಂದಿದ್ರೆ ಮ್ಯಾಚ್ ನಮ್ದೆ. ಯಾಕಂದ್ರೆ ನಿಮ್ ಕಡೆಯಿಂದಾನೆ 20 ಬಾಲ್ಸ್ ಹೋಗಿದೆ. 20 ಬಾಲ್ಸ್ ಇಸ್ ನಾಟ್ ಅಟ್ ಆಲ್ ಅಕ್ಸೆಪ್ಟಬಲ್. ಡಿಫೆಂಡಿಂಗ್ ಚಾಂಪಿಯನ್ಸ್ ಅನ್ಬಿಟ್ಟು ನಾವು ಹೇಗ್ ಬೇಕಾದ್ರೂ ಆಡ್ತೀವಿ, ನಮ್ಮನ್ನ ಯಾರು ಮುಟ್ಟಲ್ಲ ಅಂತ ಅನ್ಕೊಳಕ್ಕೆ ಹೋಗ್ಬಿಡಿ ಗೈಸ್. ಇದ್ರ ಬಗ್ಗೆ ನೀವು ಕಮೆಂಟ್ ಮಾಡಿ. ಬಾಲಿಂಗ್ ಯೂನಿಟ್ ಅಲ್ಲಿ ನಾನು ಏನು ಹೇಳೋಕ್ಕಾಗಲ್ಲ. ಬ್ಯಾಟಿಂಗ್ ಯೂನಿಟ್ ಕೊಲ್ಯಾಪ್ಸ್ ಇಂದ ನಾವು ಸೋತಿದ್ದು ಅಷ್ಟೇ.